ಎಲ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ, ಅಂದರೆ ಈ ವಿಡಿಯೋದಲ್ಲಿ 2 ದಿನದ್ದು ವಿಡಿಯೋ ಇದೆ, ಶುಕ್ರವಾರ ಶನಿವಾರದ್ದು. ಇವತ್ತು ಬೆಳಗ್ಗೆನೇ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ ಶುಕ್ರವಾರ ಪೂಜೆಗೆಲ್ಲ ಹೂವಕ್ಕೆ ಅಂತ ಹಾರ್ವೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಮಲ್ಲಿಗೆ ಹೂವಂತೂ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ನೋಡಿ, ಅದ್ರ ಪರಿಮಳನೇ ಬೇರೆ. ಅದರಲ್ಲೂ ನನ್ನ ಗಾರ್ಡನಲ್ಲಿ ಇನ್ನೂ ದುಂಡು ಮಲ್ಲಿಗೆ ಹೂವೇನು ಬಿಟ್ಟಿಲ್ಲ, ಬರೀ ಸೂಜಿ ಮಲ್ಲಿಗೆ ಹೂವೇ ಜಾಸ್ತಿ ಬಿಡ್ತಾ ಇರೋದು. ಹಂಗಾಗಿ ಸೂಜಿ ಮಲ್ಲಿಗೆ ಹೂವು ಸ್ಮೆಲ್ಲು. ಎಷ್ಟೊಂದು ಹೂವು ಬಿಟ್ಟಿದೆ. ಮತ್ತು ಇನ್ನು ಇದು ಕಾಕ್ಟ ಹೂವು, ಅದೇ ಮೊಗ್ಗು ಪಿಂಕ್ ಇರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಆ ಥರ ಕಾಕ್ಟ ಹೂವು. ಅಂದರೆ ಇವತ್ತು ಸ್ವಲ್ಪ ದಾಸವಾಳ ಹೂವೆಲ್ಲ ಅರಳಿದೆ, ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತಗೊಂಡೋಗಿ ಮನೆಗೆ ನೋಡಿ ಕಟ್ಟೋಕ್ಕೆ ಅಂತ ರೆಡಿ ಮಾಡಿದ್ದೀನಿ. ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ. ಅಂದರೆ ನೋಡಿ ಕನಕಾಂಬರ ಹೂವಂತೂ ಕಟ್ಟೋಕ್ಕೆ ಟೈಮ್ ಇಲ್ದಲ್ಲೇ ನೋಡಿ ಎಷ್ಟೊಂದು ಹೂವೆಲ್ಲ ಹಾಳಾಗೋಗಿದೆ. ಹೊಟ್ಟೆ ಎಲ್ಲ ಉರಿಯುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ನನಗೆ ಕಟ್ಟೋಕ್ಕೆ ಟೈಮ್ ಇರೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಇನ್ನು ನೋಡಿ ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇತ್ತು, ಹಾಗಾಗಿ ಅದು ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮೊನ್ನೆ ಒಂದು ಸತಿ ಇದು ಗುಲಾಬಿ ಗಿಡ ಎಲ್ಲನೂ ಟ್ರಿಮ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇವತ್ತು ಅದನ್ನು ಕಟಿಂಗ್ ಇಡ್ತಾಯಿದ್ದೀನಿ. ಅಲ್ಲಿ ನಾನು ಕಟಿಂಗ್ ಇಡ್ತಾಯಿದ್ರಿ ಜಾನಿ ನೋಡಿ ಹಿಂಗೆ ಏನಾದರೂ ಬಂದಲ್ಲಿ ಕಿತಾಪತಿ ಮಾಡಬೇಕು. ಅವನು ಕಿತಾಪತಿ ಮಾಡಿಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಆಗೋದಿಲ್ಲ. ನೋಡಿ ಬಂದು ಹೆಂಗೆ ನಿಂತವನೇ, ನಾನು ಬೈತಾ ಇದ್ದರೆ ಸುಮ್ಮನೆ ಕೇಳಿಸ್ಕೊಂಡು ನಿಂತಿರ್ತಾನೆ. ಅಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅವ್ನಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ಬರಬೇಕು ನನಗೆ ಅಲ್ಲಿ ಮುತ್ತೆಲ್ಲ ಕೊಟ್ಟು ಆಮೇಲೆ ಅವನು ಹೋಗಬೇಕು. ಅಲ್ಲಿವರೆಗೂ ಅವನಿಗೆ ಸಮಾಧಾನ ಆಗೋಲ್ಲ. ಈ ಥರ ಈಗ ನನಗೆ ಮುತ್ತು ಕೊಟ್ಟು ಹೋದ್ರೇ ಅವನಿಗೆ ಸಮಾಧಾನ ಆಗೋದು. ಗಿಡ ಆಗಲಿ ಮತ್ತು ದಾಸವಾಳ ಆಗಲಿ ಕಟಿಂಗಿಂದ ಈಸಿಯಾಗೂ ಸಹ ಬೆಳೆಸ್ಕೋಬೋದು. ನೋಡಿ ಇವನಿಗೆ ಅಲ್ಲೊಂದು ಏನಾದರೂ ಕಡ್ಡಿ ಕೊಡಬೇಕು, ಕೊಟ್ಟಾಗಲೇ ಅವನು ಕಚ್ಕೊಂಡು ಆ ಕಡೆ ಹೋಗಿ ಆಟ ಆಡೋದು. ಅದಕ್ಕೆ ಅಂತಲೇ ಅವ್ನು ಬಂದಲ್ಲಿ ನನಗೆ ಈ ಥರ ಕಿತಾಪತಿ ಮಾಡೋದು. ಕೊಟ್ಟೆ ನೋಡಿ ಕಚ್ಕೊಂಡು ಹೋಗ್ತಿದ್ದಾನೆ. ನೋಡಿ ನಮ್ಮ ತಂಗಿ ಹೋಗೋ ಅಲ್ಲಿ ಅಪ್ಪ ಬತ್ತು ಅಂತ ಅಂದ್ಲು, ಹಾಗಾಗಿ ಅವನಲ್ಲಿ ಹೋಗ್ತಿದ್ದಾನೆ. ನಮ್ಮ ಮನೆಯವ್ರು ಬಂದ್ರೇನೋ ಅಂತ ನೋಡೋಕೆ ಹೋಗ್ತಿದ್ದಾನೆ. ಯಾರಿಗೇ ಆದರೂ ಅಷ್ಟೇ, ಅಪ್ಪ ಬಂತು ನೋಡೋ, ಅಲ್ಲಿ ಅಣ್ಣ ಬಂತು ನೋಡೋ ಅಂದರೆ ಹೋಗ್ತಾನೆ ಅಲ್ಲಿ ಗೇಟ್ ಹತ್ರಕ್ಕೆ. ಗುಲಾಬಿ ಕಡ್ಡಿಗಳಾಗಲಿ ದಾಸವಾಳ ಕಡ್ಡಿಗಳಾಗಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತುಂಡನೇ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಕಟಿಂಗ್ ಇಟ್ಟಾಗ ಅದಿನ್ನೂ ಚಿಗುರಿ ಬೆಳೆದು ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ನೀವು ಕಟಿಂಗ್ ಇಟ್ಟರೆ ಒಳ್ಳೆಯದು. ನೋಡಿ ಅದರಲ್ಲಿ ಇರೋವಂತಹ ಎಲೆಗಳೆಲ್ಲ ತೆಗೆದು ನಾನು ಅಂದರೆ ಒಂದು ಚಿಕ್ಕ ಪಾಟಲ್ಲಿ ಸುಮಾರು ಒಂದು 4-5 ಪಾಟ್ಗೆ ನಾನು ಕಟಿಂಗ್ ಇಡ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ಗುಲಾಬಿ ಕಡ್ಡಿನೂ ಇಟ್ಟಿದ್ದೀನಿ, ಸ್ವಲ್ಪ ದಾಸವಾಳ ಕಟಿಂಗೂ ಸಹ ಇಟ್ಟಿದ್ದೀನಿ. ನೋಡೋಣ ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ನೋಡಬೇಕು. ಅಂದರೆ ನಮಗೆ ಒಂದು 10 ಗಿಡ ಬಂದ್ರೂ ಏನು ಮೋಸ ಇಲ್ಲ. ನಾನು ಇದೇ ಥರನೇ ಸುಮಾರು ದಾಸವಾಳ ಗಿಡ ಎಲ್ಲನೂ ಕಟಿಂಗಿಂದನೇ ಬೆಳೆಸಿ ಅದು ಒಂದು 10 ಗಿಡನೂ ಕೊಟ್ಟಿದ್ದೀನಿ. ತುಂಬ ಜನ ಹೇಳ್ತೀರಾ ಅಕ್ಕ ದಾಸವಾಳನ ನನಗೆ ಕಟಿಂಗಿಂದ ಬೆಳೆದಿರೋದೇ ಕೊಡಿ, ಯಾಕೆಂದರೆ ಅದರಲ್ಲಿ ನೆಟ್ ಪ್ಯಾಕ್ ಇರೋದಿಲ್ಲ, ನೆಟ್ ಪ್ಯಾಕ್ ತೆಗೆದು ನಾವು ರಿಪೋರ್ಟ್ ಮಾಡ್ತು ಅಂದರೆ ಗಿಡ ಸತ್ತೋಗ್ಬಿಡುತ್ತೆ ಅಂತಲೂ ಸಹ ಹೇಳ್ತೀರಾ. ಜನ ಏನು ಮಾಡ್ತೀರಾ, ನಾವು ಎಷ್ಟೇ ಕಟಿಂಗ್ ಇಟ್ರು ಕಟಿಂಗ್ ಬರೋದಿಲ್ಲ ಅಂತೀರಾ. ನಿಮ್ಗೆ ಹಂಗೆ ಡೌಟ್ ಇತ್ತು ಅಂದರೆ ನೀವು ಈ ಕಟಿಂಗ್ ಇಡಬೇಕಾದ್ರೆ ಇಲ್ಲ ನೀವು ಅರಿಶಿನ ಪೌಡ್ರಲ್ಲಾದರೂ ಡಿಪ್ ಮಾಡಿ ಇಡ್ಬೋದು, ಇಲ್ಲ ರೂಟಿಂಗ್ ಹಾರ್ಮೋನ್ ಪೌಡ್ರಲ್ಲಾದರೂ ಡಿಪ್ ಮಾಡಿ ನೆಡ್ಬೋದು, ಮತ್ತು ಇನ್ನು ಚಕ್ಕೆ ಪೌಡ್ರು ಈ ಥರ ಯಾವುದ್ರಲ್ಲಾದರೂ ನೀವು ಡಿಪ್ ಮಾಡಿ ನೆಡ್ಬೋದು. ನಾನು ಯಾವುದ್ರಲ್ಲೂ ಡಿಪ್ ಮಾಡಿ ನೆಡೋದಿಲ್ಲ. ಮಾಮೂಲಿ ನಾನು ಯಾವ ರೀತಿ ಮಣ್ಣಲ್ಲಿ ಇಡ್ತೀನೋ ಅದೇ ರೀತಿಯೇ ಇಡ್ತೀನಿ. ಅಂದರೆ ರೂಟಿಂಗ್ ಹಾರ್ಮೋನ್ ಪೌಡ್ರೂ ನಾವು ತಂಗಿ ಮೊನ್ನೆ ಬುಕ್ ಮಾಡಿ ತರಿಸಿ ಇಟ್ಟಿದ್ದಾಳೆ. ನನಗೇನೋ ಅದರಲ್ಲಿ ಇಟ್ಟರೆ ಸಮಾಧಾನ ಆಗೋದಿಲ್ಲ. ಬರೀ ಮಣ್ಣಲ್ಲಿ ಇಟ್ಟರೆ ನನಗೆ ಚೆನ್ನಾಗಿ ಕಟಿಂಗ್ ಬರುತ್ತೆ. ಹಂಗಾಗಿ ನಾನು ಅದು ಯಾವುದ್ರಲ್ಲೂ ಡಿಪ್ ಮಾಡಿ ನೆಡೋದಿಲ್ಲ, ಬರೀ ಮಣ್ಣಲ್ಲೇ ಡೈರೆಕ್ಟಾಗಿ ಡಿಪ್ ಮಾಡಿ ಇಡ್ತೀನಿ. ಅಲ್ಲಿ ಮಣ್ಣೇನೋ ಮಾಡ್ಕೊಂಡಿದ್ದ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಹಿಂಗೆ ಒದರುತ್ತಾ ಇದ್ದರೆ ಅವನು ಬಿಡ್ತಾನೆ ಇಲ್ಲ. ಕಿವಿ ನೋಡೋಣ ಇರೋದು ಏನಾಗಿದೆ ಅಂತ ನೋಡೋಣ ಅಂದರೆ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ನೋಡಿ ಬರೀ ಕಿತಾಪತಿ ಜಾನಿ ಇವನು. ಗಾರ್ಡನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗೋದು ಲೇಟ್ ಆದರೂ ಅವನು ನನ್ನ ಜೊತೆನೇ ಇರ್ತಾನೆ, ಮನೆಗೆ ಹೋಗೋದೇ ಇಲ್ಲ ಅವನು. ಅದಕ್ಕೆ ಹೇಳೋದು ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತ. ಮನುಷ್ಯನಿಗೆ ಇಷ್ಟೇ ಮಾಡಿದ್ರೂ ನಿಯತ್ತಿರೋದಿಲ್ಲ, ಅದೇ ಪ್ರಾಣಿಗಳಿಗೆ ಮಾಡಿದ್ರೆ ನೋಡಿ ಅವು ಎಷ್ಟು ನಿಯತ್ತಾಗಿರುತ್ತೆ. ತಂಗಿ ಅಂತ ಅವನಿಗೆ ರೇಗಿಸ್ಕೊಂಡು ಕೂತಿದ್ದಾಳೆ. ಹೋಗೋ ಅಲ್ಲಿ ಅಪ್ಪ ಬತ್ತು ನೋಡೋಗೋ, ಅಣ್ಣ ಬಂದ ನೋಡೋಗೋ ಅಂತ ಅಂತಿದ್ದಾಳೆ. ಇವನು ಪಾಪ ನೋಡಿ ಹೋದ, ನೋಡಿ ಅಲ್ಲಿ ಕೆಳಗಡೆ ಗೇಟ್ ಹತ್ರಕ್ಕೆ ಹೋದ. ಇನ್ನು ನೋಡಿ ಸ್ವಲ್ಪ ನಾನು ಅದು ಮಣ್ಣಲ್ಲೂ ಇಟ್ಟಿದ್ದೀನಿ ಕಟಿಂಗು. ಇನ್ನು ನೀರಲ್ಲೂ ಸಹ ನೀವು ಕಟಿಂಗ್ ಇಡ್ಬೋದು. ನೀರಲ್ಲಿ ಇಟ್ಟರೂ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಅದು ಕಟ್ ಮಾಡಿದ್ನಲ್ಲ ಅದು ಗುಲಾಬಿ ಗಿಡದಲ್ಲಿ, ಅದೆಲ್ಲನೂ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. 1 ವಾರ ನೀರಲ್ಲೇ ಇತ್ತು. ನನಗದು ಕಟಿಂಗ್ ಇಡೋಕ್ಕೆ ಟೈಮೇ ಇರಲಿಲ್ಲ, ಅದರಲ್ಲೇ ಚಿಗುರೆಲ್ಲ ಬಂದಿದೆ. ಹಂಗಾಗಿ ಆ ಚಿಗುರು ಬಂದಿರೋದೆಲ್ಲನೂ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಲಾಸ್ಟಲ್ಲಿ ನೀರು ಹಾಕ್ತಿದ್ದೀನಿ. ಇಷ್ಟೆಲ್ಲ ಕಟಿಂಗ್ ಇಟ್ಟಿದ್ದೀನಿ. ಇವತ್ತು ತರಕಾರಿ ಎಲ್ಲ ಖಾಲಿಯಾಗಿದ್ದು ಚೀಲಗಳೆಲ್ಲ ಹಂಗೆ ತೆಗೆದಿಟ್ಟಿದ್ದೆ. ಅದು ರೆಡಿ ಮಾಡೋಕ್ಕೆ ನನಗೆ
ನನಗೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಇದೆಲ್ಲ ರೆಡಿ ಮಾಡಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತರಕಾರಿ ಬೀಜ ಹಾಕಿ ಮತ್ತು ಸೊಪ್ಪಿನ ಬೀಜ ಎಲ್ಲ ಹಾಕಬೇಕು ಅಂದ್ಬಿಟ್ಟು ರೆಡಿ ಮಾಡಿ ಇಡ್ತಾಯಿದ್ದೀನಿ. ನೋಡಿ ನಾನು ಫಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಟ್ಟಿದ್ನಲ್ಲ, ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಕೊಳ್ತು, ಗೊಬ್ಬರನೂ ಸಹ ರೆಡಿಯಾಗಿದೆ. ನನ್ನ ಗಾರ್ಡನಲ್ಲಿ ನಡುವೆ ತರಕಾರಿ ಸೊಪ್ಪು ಏನೂ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡಿ ಇಡ್ತಿದ್ದೀನಿ. ಇವತ್ತೆಲ್ಲ ರೆಡಿ ಮಾಡಿ ಇಟ್ಟರೆ ನಾಳೆ ಅಂದರೆ ಭಾನುವಾರ ಯಾವಾಗಾದ್ರೂ ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜ ಎಲ್ಲ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅಂತ ರೆಡಿ ಮಾಡಿ ಇಡ್ತಿದ್ದೀನಿ. ಇನ್ನು ನೋಡಿ ಇದು ಚೀಲಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಚೀಲಗಳಿಗೆ ಈ ಥರ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದರ ಮೇಲೆ ಮಣ್ಣು ಹಾಕ್ತು ಅಂದರೆ ಮಣ್ಣು ಹಾಕಿ ಒಂದು ವಾರ ಬಿಟ್ಟು ನೀವು ತರಕಾರಿ ಬೀಜನೋ ಅಥವಾ ಸೊಪ್ಪಿನ ಬೀಜನೋ ಏನೋ ಒಂದು ಹಾಕ್ಕೊಂಡ್ರು ಅದ್ರ ಪಾಡ್ಗೆ ಅದು ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ನಮ್ಗೆ ಅದರಿಂದ ತರಕಾರಿನೂ ಸಹ ಸಿಗುತ್ತೆ. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ನಮ್ಮ ತಂಗಿ ಸಂಜೆ ಕಾಫಿ ಮಾಡ್ಕೊಂಡು ತಗೊಬಂದಿದ್ದಾಳೆ. ಅದರಲ್ಲೂ ಒಂದೊಂದು ಟೈಮು ಊಟನೇ ಮಾಡಿರೋದಿಲ್ಲ, ತುಂಬ ಕೆಲಸ ಇರೋ ಕಾರಣ ನಾನು ಊಟನೇ ಮಾಡೋಕ್ಕಾಗಿರೋದಿಲ್ಲ. ಬೈತಾಳೆ ಅವಳು. ಬೈದು ನೋಡಿ ಕಾಫಿ ಮಾಡ್ಕೊಂಡು ತಗೊಬಂದಿದ್ದಾಳೆ. ನೋಡಿ ಅದು ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತೆ ನನ್ನ ಕೆಲಸ ಶುರುವಾಗಿದೆ. ಸ್ವಲ್ಪ ಗೆಣಸೆಲ್ಲ ಇತ್ತು, ಇನ್ನೇನದು ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ಅದು ಗೆಣಸೆಲ್ಲ ತೆಗಿತಾ ಇದ್ದೀನಿ. ನೋಡೋಣ ಎಷ್ಟು ಬಂದಿದೆ ಅಂತ. ಅದು ನಾನು ಒಂದು ಕಡ್ಡಿ ಅಷ್ಟೇ ಇಟ್ಟಿದ್ದು. ಈ ಗೆಣಸು ಈಸಿಯಾಗಿ ಬೆಳೆಸ್ಕೋಬೋದು. ಈ ಥರ ಸಿಹಿ ಗೆಣಸು ವಾಯ ಅಂದ್ಬಿಟ್ಟು ನಮ್ಮನೆ ಯಾರೂ ತಿನ್ನೋದಿಲ್ಲ. ಹಂಗಾಗಿ ಇವತ್ತು ಅದು ತೆಗೆದುಬಿಟ್ಟು ಆ ಬೇಸನ್ಗೆ ಸೊಪ್ಪೇನಾದರೂ ಹಾಕೋಣ ಅಂದ್ಬಿಟ್ಟು ಇದು ತೆಗಿತಾ ಇದ್ದೀನಿ. ಎಷ್ಟೊಂದು ಗೆಣಸು ಬಿಟ್ಟಿದೆ ಅಂದರೆ ನನಗೆ ನೋಡೋಕ್ಕೇ ಒಂಥರ ಆಶ್ಚರ್ಯನೂ ಆಗುತ್ತೆ. ಇದಕ್ಕೇನು ಯಾವುದೇ ರೀತಿ ಗೊಬ್ಬರ ಏನೂ ಬೇಡ, ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಟರು ಅಷ್ಟು ಚೆನ್ನಾಗಿ ಅದು ಗೆಣಸೆಲ್ಲ ರೆಡಿ ಆಗುತ್ತೆ. ತುಂಬ ಸ್ವೀಟಾಗಿದೆ ಗೆಣಸಂತೂ, ಚೆನ್ನಾಗೂ ಇದೆ ಟೇಸ್ಟು. ನೋಡಿ ಎಷ್ಟೊಂದು, ಅದರಲ್ಲೂ ಎಷ್ಟು ದಪ್ಪ ದಪ್ಪನಾಗೆಲ್ಲ ಗೆಣಸು ರೆಡಿಯಾಗಿದ್ದಾವೆ. ಇನ್ನೂ ಬಿಟ್ಟರೆ ಅದು ಇನ್ನೂ ಜಾಸ್ತಿ ರೆಡಿ ಆಗೋದು. ನಾನಂದರೆ ನನಗೆ ಬೇಸನ್ ಬೇಕಲ್ಲ ಸೊಪ್ಪೆಲ್ಲ ಹಾಕೋದಕ್ಕೆ, ಇನ್ನೇನಿಗೆ ಈ ಗೆಣಸೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅದು ತೆಗಿತಾ ಇದ್ದೀನಿ. ಇದು ಮರಗೆಣಸು ಹಾಕ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಇದೇನು ಅಷ್ಟೊಂದು ಒಳ್ಳೆಯದಲ್ಲ ಆ ಗೆಣಸು. ಯಾಕೆಂದರೆ ಇದು ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ತುಂಬ ವಾಯು ಥರ ಆಗುತ್ತೆ. ಹಂಗಾಗಿ ನನಗೂ ಸ್ವಲ್ಪ ವಾಯು ಅಂದ್ಬಿಟ್ಟು ನಾನೇನು ಇದನ್ನೇನು ತಿನ್ನೋದಿಲ್ಲ. ಇನ್ನೇನು ನಮ್ಮನೆ ಯಾರು ಏನು ತಿನ್ನಲ್ಲ ಇದು ಗೆಣಸು. ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. ಹಂಗಾಗಿ ಸುಮ್ಮನೆ ಯಾಕೆ ಇದು ವೇಸ್ಟ್ ಅಲ್ಲ ಅಂದ್ಬಿಟ್ಟು ತೆಗೆದಾಕ್ತಾ ಇದ್ದೀನಿ. ಇನ್ನು ಮರಗೆಣಸು ಹಾಕ್ಕೊಂಡ್ರೆ ನಮಗೆ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟ್ ಸರಿ ಅದು ಮರಗೆಣಸಿಂದು ಕಟ್ಟಿಂಗ್ ಎಲ್ಲನ ಸಿಕ್ಕಿದ್ರೆ ಅದನ್ನು ತಗೊಬಂದು ಹಾಕೋಬೇಕು. ಹಂಗಾಗಿ ನೋಡಿ ಇವತ್ತು ಇದೆಲ್ಲನೂ ಕ್ಲೀನ್ ಮಾಡ್ತಿದ್ದೀನಿ. ನೋಡಿ ಎಷ್ಟೊಂದು ಗೆಣಸು ಸಿಕ್ಕಿದೆ ಅಂದರೆ ನನಗೆ ನೋಡೋಕ್ಕೆ ಒಂಥರ ಆಶ್ಚರ್ಯ, ಇಷ್ಟೊಂದು ರೆಡಿಯಾಗಿದೆಯಾ ಅಂತವು. ಅದು ಇನ್ನೂ ಬಿಟ್ಟಿದ್ರೆ ಇನ್ನೂ ಜಾಸ್ತಿ ರೆಡಿ ಆಗೋದು. ಅದರಲ್ಲಿ ಇನ್ನೂ ಸಣ್ಣ ಸಣ್ಣದೆಲ್ಲ ಇತ್ತು. ನಾನು ಆವಾಗಲೇ ಹೇಳ್ದಂಗೆ ಅದು ನನಗೆ ಬೇಸನ್ ಬೇಕಾಗಿತ್ತು ಸೊಪ್ಪೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಅದು ತೆಗೆದಿದ್ದೀನಿ. ಸುಮ್ಮನೆ ಅದು ಇನ್ನೇನಕ್ಕೆ ವೇಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಅದು ತೆಗೆದಾಕಿದ್ದೀನಿ. ಪ್ರಕೃತಿ ನಮಗೆ ಎಷ್ಟೆಲ್ಲ ನೋಡಿ ಕೊಡುತ್ತೆ ಅಂದರೆ, ನೋಡಿ ನಾನು ಒಂದೇ ಒಂದು ಕಡ್ಡಿ ಇಟ್ಟಿದ್ದು ಗೆಣಸಿನ ಕಡ್ಡಿ, ನೋಡಿ ಅದರಲ್ಲಿ ಎಷ್ಟೊಂದು ಗೆಣಸೆಲ್ಲ ಸಿಕ್ಕಿದೆ. ಇನ್ನು ಈ ಬೇಸನಲ್ಲೂ ಅಷ್ಟೇ ಹಂಗೆ ತುಂಬಿಟ್ಟಿದೆ ಎಲ್ಲ. ಇವಾಗ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಬೇಸನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅದೇ ಸೊಪ್ಪೆಲ್ಲ ಹಾಕಬೇಕಲ್ಲ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಇದಕ್ಕೂ ಅಷ್ಟೇ ನೋಡಿ ಗಾರ್ಡನ್ ವೇಸ್ಟು ಎಲ್ಲ ಆ ಗೆಣಸಿಂದಿತ್ತಲ್ಲ ಅದು ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಇಡ್ತು ಅಂದರೆ ನಾವು ಆಮೇಲೆ ಸೊಪ್ಪಿನ ಬೀಜನೋ ತರಕಾರಿ ಬೀಜನೋ ಏನಾದರೂ ಹಾಕೋಬೋದು. ಈ ಗೆಣಸು ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ, ಅದು ಗಿಡ. ನಾನು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಮತ್ತೆ ಅದು ಚಿಗುರ್ಕೊಂಡು ಬರ್ತಾನೆ ಇರುತ್ತೆ. ಯಾಕೆಂದರೆ ನನಗೆ ಸುಮಾರು ಸತಿ ಈ ಥರ ಅನುಭವ ಆಗಿದೆ. ಅದು ಗೆಣಸಿನ ಗಿಡ ಬೇಗ ಸಾಯೋದಿಲ್ಲ ಅದು. ಇವು ಸೊಪ್ಪು ಹಾಕೋದಿದ್ರೆ ಈ ಥರ ದೊಡ್ಡ ಬೇಸನಲ್ಲೇ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಸ್ವಲ್ಪ ಜಾಸ್ತಿನೂ ಬರುತ್ತೆ. ಅಗಲವಾಗಿರೋ ಬೇಸನಲ್ಲಿ ಹಾಕ್ಕೊಂಡ್ರೆ ಅದು ಸೊಪ್ಪು ಬೆಳ್ದಂಗೆ ನಾವು ಕುಯ್ಕೊಂಡ್ರೂ ಅದು ಮತ್ತೆ ಮತ್ತೆ ಚಿಗುರು ಬಂದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಸೊಪ್ಪು ಸಹ ಬೆಳ್ಕೊಬೋದು. ಈ ಚೀಲದಲ್ಲಿ ಎಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಜಾಸ್ತಿ ಎಲ್ಲ ಸೊಪ್ಪು ಬೆಳೆಯೋಕ್ಕಾಗೋದಿಲ್ಲ. ಈ ಅಗಲವಾಗಿರೋ ಬೇಸನಲ್ಲಿ ಹಾಕ್ಕೊಂತಂದರೆ ನಮಗೆ ಜಾಸ್ತಿ ಸೊಪ್ಪೆಲ್ಲ ಬೆಳಿಬೋದು. ನೀವು ಮಣ್ಣಲ್ಲಿ ಕೆಲಸ ಮಾಡೋವಾಗ ಈ ಥರ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿ. ಯಾಕೆಂದರೆ ಅದು ಧೂಳೆಲ್ಲ ಇರುತ್ತೆ. ಆ ಧೂಳೆಲ್ಲ ನಮಗೆ ಬಾಯಲ್ಲೆಲ್ಲ ಹೋಗಿ ಮತ್ತು ಆರೋಗ್ಯದ ಸಮಸ್ಯೆನೂ ಆಗ್ಬೋದು. ಅದಕ್ಕೋಸ್ಕರ ಯಾಕೆಂದರೆ ಮುಂದಾಲೋಚನೆ ನಾವು ಯೋಚನೆ ಮಾಡಬೇಕಲ್ವ. ಹಾಗಾಗಿ ನಾನು ಯಾವಾಗಲೂ ಈ ಥರ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡ್ತಿರ್ತೀನಿ. ಮತ್ತು ಗಾರ್ಡನಲ್ಲಿ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಮಾಸ್ಕ್ ಹಾಕ್ಕೊಂಡೇ ಕಸ ಎಲ್ಲ ಗುಡಿಸ್ತಾ ಇರ್ತೀನಿ. ದಯವಿಟ್ಟು ನೀವು ಈ ಥರ ಮಣ್ಣಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿ. ಯಾಕೆಂದರೆ ಆರೋಗ್ಯ ಕೆಡ್ತು ಅಂದರೆ ಯಾರೂ ನೋಡೋದಿಲ್ಲ. ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು, ನಮ್ಮನ್ನು ನಾವೇ ಸೇಫ್ಟಿ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ.
ಹಿರಿಯರು ಒಂದು ಗಾದೆ ಹೇಳ್ತಾರೆ, ನಮ್ಮನೆ ರಾಗಿ ಕಲ್ಲು ಬೀಸ್ತಾ ಇದ್ರೆ ನಾಡೆಲ್ಲ ನಂಟು ಅಂತಾರೆ. ಅಂದರೆ ಅದರ ಅರ್ಥ ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ನಾವೇ ಕೆಳಗೆ ಬಿದ್ದೋದ್ರೆ ಯಾರೂ ಬರೋದಿಲ್ಲ ಅನ್ನೋ ಥರ ಅರ್ಥ ಅದು. ಹಾಗಾಗಿ ನಾನು ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನೋಡಿ, ನಾನು ಈ ಡ್ರಮ್ಮಲ್ಲಿ ತುಂಬಿಸಿಟ್ಟಿರ್ತೀನಲ್ಲ ಗಾರ್ಡನ್ ವೇಸ್ಟ್ ಎಲ್ಲ, ಅದರಲ್ಲೇ ಚೆನ್ನಾಗೇ ಕೊಳ್ತು ನೋಡಿ ಗೊಬ್ಬರನೂ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಇವತ್ತು ನಾನು ಆ ಸೀಬೆ ಗಿಡಕ್ಕೆ ಹಾಕಬೇಕು ಅಂದ್ಬಿಟ್ಟು ಅದು ಸ್ವಲ್ಪ ತೆಗೆದು ಹಂಗೆ ಎತ್ತಿಟ್ಟಿದ್ದೀನಿ. ಇನ್ನು ದೊಡ್ಡದೆಲ್ಲನೂ ನಾನು ಇದು ಚೀಲದಲ್ಲಿ ಹಾಕ್ಬಿಟ್ಟು ಮಣ್ಣು ಹಾಕಿದ್ದೀನಿ ಅದ್ರ ಮೇಲೆ. ನೋಡಿ, ಇನ್ನು ನಾನು ಕಟಿಂಗ್ ಇಟ್ಟಿದ್ದವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಮಲ್ಲಿಗೆ ಗಿಡ, ಸೂಜಿ ಮಲ್ಲಿಗೆ ಗಿಡ ಕಟಿಂಗ್ ಇಟ್ಟಿದ್ದೆ ನೋಡಿ. ಆ ಕಟಿಂಗಲ್ಲಿ ಅದು ದೊಡ್ಡದಾಗಿ ಬೆಳೆದು ಅದರಲ್ಲಿ ಹೂವು ಸಹ ಬಿಟ್ಟಿದ್ದಾವೆ ನೋಡಿ. ಕೆಲವು ದಾಸವಾಳ ಗಿಡ ಮತ್ತು ಸೂಜಿ ಮಲ್ಲಿಗೆ ಗಿಡ ಇವೆಲ್ಲ ಕಟಿಂಗು ಚೆನ್ನಾಗಿ ಬಂದಿದ್ದಾವೆ. ಇನ್ನು ನೋಡಿ, ತುಂಬ ಬಿಸಿಲು, ಬೆಳಗ್ಗೆ ಟೈಮು 8 ಗಂಟೆಗೇ ಬಿಸಿಲಿರುತ್ತೆ. ಕಸ ಗುಡಿಸ್ತಾ ಇದ್ದೀನಿ. ಎಷ್ಟು ಬಿಸಿಲು ಅಂದರೆ ನೋಡಿ, ಅದು ಬೆವರು ನೀರು ಹರಿತಾ ಇದೆ ಮುಖದಲ್ಲಿ. ಅಷ್ಟೊಂದು ಬಿಸಿಲು ಅಂದರೆ ಬಿಸಿಲು. ಏನು ಮಾಡೋದು, ಬಿಸಿಲು ಅಂತ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ ಹೇಳಿ? ಬಿಸಿಲಾಗಲಿ ಮಳೆ ಆಗಲಿ ನಾನೇ ಮಾಡಬೇಕಲ್ವಾ? ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ತುಂಬ ಕೆಲಸಗಳಿರುತ್ತೆ. ಒಂದು ಕೆಲಸ ಮುಗಿಸ್ತು ಅಂದರೆ ಅಲ್ಲಿ ಇನ್ನೊಂದು ಕೆಲಸ ರೆಡಿ ಇರುತ್ತೆ. ಒಂದೊಂದು ಸತಿ ನನಗೂ ಬೇಜಾರಾಗ್ಬಿಡುತ್ತೆ, ಈ ಕೆಲಸ ಯಾಕಪ್ಪ ಬೇಕು ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕಲ್ಲ, ಅಂಥ ಟೈಮಲ್ಲಿ ಒಂದೊಂದು ಸತಿ ಹಂಗೆ ಅನಿಸ್ಬಿಡುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ, ಇವಾಗ ಮಾಡಲೇಬೇಕು. ಆದರೆ ಕಸನೂ ಏನು ನಾನು ಡೈಲಿ ಗುಡಿಸೋದಿಲ್ಲ, ದಿನ ಬಿಟ್ಟು ದಿನ ಗುಡಿಸ್ತೀನಿ. ಯಾಕೆಂದರೆ ನನಗೆ ಸಮಯನೂ ಸಹ ಇರೋದಿಲ್ಲ ಡೈಲಿ ಕಸ ಎಲ್ಲ ಗುಡಿಸೋದಕ್ಕೆ. ಅಂದರೆ ಅಷ್ಟೊಂದೇನು ಜಾಸ್ತಿ ಕಸ ಎಲ್ಲ ಇರೋದಿಲ್ಲ. ಈ ನೀರೆಲ್ಲ ಹಾಕ್ತೀವಲ್ಲ, ಮಣ್ಣೆಲ್ಲ ಕೆಳಗೆ ಬಿದ್ದಿರುತ್ತಲ್ಲ, ಅದು ಆ ಮಣ್ಣು ಅಷ್ಟೊಂದು. ಡೈಲಿ ಕಸ ಗುಡಿಸಿದ್ರೆ ಅಷ್ಟೊಂದೇನು ಮಣ್ಣು ಬರೋದಿಲ್ಲ. ಅಂದರೆ ದಿನ ಬಿಟ್ಟು ದಿನ ಗುಡಿಸ್ತೀನಲ್ಲ, ಹಾಗಾಗಿ ಅಷ್ಟೆಲ್ಲ ಮಣ್ಣಿರುತ್ತೆ ಅಷ್ಟೇ. ತುಂಬ ಜನ ಹೇಳ್ತಿದ್ದೀರಾ, ಎಷ್ಟು ಕೆಲಸ ಮಾಡ್ತೀರಾ ನೀವು, ಆರೋಗ್ಯನೂ ನೋಡ್ಕೊಳ್ಳಿ, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತಲೂ ಹೇಳ್ತೀರಾ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ತುಂಬ ಧನ್ಯವಾದಗಳು. ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಹಾಕಿ ಮನೆಗೆ ಬರೋ ಅಷ್ಟರೊಳಗೆ 7:30 ಆಗೋಗಿರುತ್ತೆ. ಇನ್ನು ಮನೆಗೆ 7:30ಗೆ ಬಂದು ನಾನು ಅಡುಗೆ ಮಾಡಿ, ಸ್ನಾನ ಮಾಡಿ, ಮತ್ತು ವೀಡಿಯೋ ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಮಲಗೋ ಅಷ್ಟರೊಳಗೆ 12 ಗಂಟೆ 1 ಗಂಟೆ ಆಗೋಗಿರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕಲ್ವ. ಜೀವನ ನಡಿಬೇಕು ಅಂದರೆ ನಾವು ಈ ಥರ ಕಷ್ಟಪಡಲೇಬೇಕು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.